ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ. ಇಲ್ಲ ಸರ್ ಎಂದವಳ ಎದೆ ಬಡಿತ ಕೇಳ್ತಾ, ಸುಳ್ಳು ಹೇಳ್ಬೇಡ ಬಂಗಾರಿ, ನೀನು ಚಾಡಿ ಹೇಳೋಕೆ ಹೋಗಿದ್ದೆ ಅಂತ ನಂಗೆ ಗೊತ್ತು ಎಂದವನ ತಬ್ಬಿದ್ದವು ಅವಳ ಕೈಗಳು. ಇಲ್ಲ ಸರ್, ನಾನು ಯಾವತ್ತೂ ನಿಮ್ಮ ಮೇಲೆ ಯಾರ ಬಳಿನೂ ಚಾಡಿ ಹೇಳಲ್ಲ ಎಂದಳು ಸಣ್ಣದಾಗಿ ತುಟಿ ಅದರಿಸುತ್ತಾ. ತಕ್ಷಣ ಅವಳ ಮುಖದ ಮೇಲೆ ಬಾಗಿ, ನನ್ನ ಮನಸ್ಸಿಗೆ ನೋವಾಗತ್ತೆ ಅಂತ ಹೇಳ್ತಿಲ್ಲ ನೀನು ಅಂತ ಗೊತ್ತು ಬಂಗಾರಿ ಎಂದವ ತುಟಿಗೆ ಪುಟ್ಟದಾಗಿ ಮುತ್ತಿಟ್ಟ. ಅವನ ಹೂಮುತ್ತಿನ ಮತ್ತಿನಲ್ಲಿ ಮರೆತ ಸಿರಿ ಇಲ್ಲ ಸರ್ ಎಂದಳು. ಯಾವಾಗ ಅವಳ ಧ್ವನಿಯಲ್ಲಿ ಒಂಥರ ನಶೆ ಏರಿದ ದಾಟಿ ಕಂಡು ಬಂದಿತೋ ತಕ್ಷಣ ಕೊರಳ ಒನಪಿಗೆಲ್ಲ ಮುತ್ತಿನ ಸುರಿಮಳೆ ಆರಂಭಿಸುತ್ತಾ ಅವಳಿಗೆ ಬೇರೆ ಆಲೋಚನೆ ಬಾರದ ಹಾಗೆ ಮೈಮರಿಸುತ್ತಾ, ಮತ್ಯಾಕೆ ಹೋಗಿದೆ ಬಂಗಾರಿ ಎನ್ನುವ ಪ್ರಶ್ನೆ ಮುಂದಿಟ್ಟ. ಯಾವಾಗ ಅವನ ಮುತ್ತಿನ ನಶೆ ಏರಿತೋ ಹುಡುಗಿ ತನ್ನ ಮನಸ್ಸಿನಿಂದ ಉತ್ತರಿಸುತ್ತಿದ್ಲು. ಹೀಗಾಗಿ ನಮ್ಮ ಮದುವೆ ಹಿಂದಿನ ರಾತ್ರಿ ಬಂದ ಕಾಲ್ ಬಗ್ಗೆ ಸಹಾಯ ಕೇಳೋಕೆ ಹೋಗಿದ್ದೆ ಎಂದು ಬಾಯಿ ಬಿಟ್ಟಿದ್ಲು ಸಿರಿ. ಅದನ್ನು ಕೇಳಿದ ಕೂಡಲೇ ಅವನ ಹುಬ್ಬು ಬೆಸೆದವು. ವಿಚಾರ ಏನು ಗಾಂಭೀರ್ಯವಾಗಿದೆ ಎನ್ನಿಸಿ, ಯಾರು ಕಾಲ್ ಮಾಡಿದ್ರು ಆ ರಾತ್ರಿ ತುಸು ಒರಟು ಧ್ವನಿಯಲ್ಲಿ ಕೇಳಿದ ಕೂಡಲೇ ಕಣ್ಣು ಬಿಟ್ಟು ನೋಡಿದ್ಲು. ಆಗಲೇ ಅವಳಿಗೆ ತಿಳಿದದ್ದು ತಾನು ಸತ್ಯ ಬಾಯಿ ಬಿಟ್ಟೆ ಎಂದು. ಹೇಳ, ಯಾರು ಕಾಲ್ ಮಾಡಿದ್ರು ಅವತ್ತು ರಾತ್ರಿ ಎಂದು ಹುಬ್ಬು ಸೇರಿಸಿಕೊಂಡು ಕೇಳಿದಾಗ ಅವಳಿಗೆ ಗಾಬರಿ ಆಯಿತು. ಯಾವ ಕಾಲ್ ಸರ್, ಯಾರು ಕಾಲ್ ಮಾಡ್ತಾರೆ ಎಂದು ತಡವರಿಸಿ ಕೇಳಿದ ಸಿರಿ ಪ್ರಶ್ನೆಗೆ ಅಸಮಾಧಾನದಿಂದ ನಗುತ್ತಾ, ನಿನಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೆ ಬರಲ್ಲ ಬಂಗಾರಿ, ಹೇಳು ಅದ್ಯಾರು ಕಾಲ್ ಮಾಡಿದ್ದು, ಆ ಕಾಲ್ ಬಗ್ಗೆ ಏನು ಹೆಲ್ಪ್ ತಗೊಳ್ಳೋಕ್ಕೆ ವೈರಿ ಹತ್ರ ಹೋದೆ, ನನ್ನ ಕಿವಿಗೆ ನಿಮ್ಮ ಬೀದಿಯಲ್ಲಿ ಸಿಗೋ ಕಾಲಿಫ್ಲವರ್ ಇಡೋ ಕೆಲಸ ಮಾಡಬೇಡ, ಹೇಳು ಏನದು ಎಂದು ಕೇಳಿದವನ ದುರುಗುಟ್ಟಿ ಅವನನ್ನು ದೂರ ತಳ್ಳಿ ಮೇಲೆತ್ತಳು. ತಾನು ಎದ್ದು ನಿಂತವನು ಅವನ ಪ್ರಶ್ನೆಗೆ ಉತ್ತರಿಸದೆ ಬ್ಲಾಂಕೆಟ್ಸ್ ಎತ್ತಿಡೋದು ನೋಡ್ತಾ, ಹೇ ನಿನ್ನೆ ಕಣೆ, ಹೇಳೋ ನಾನೇ ನೀ ರೂಮ್ ಜೊತೆಗೆ ಮಾತಾಡ್ತಿದ್ದೀನ ಎಂದು ತೋಳೆಳೆದು ಕೇಳಿದಾಗ ಕೂಡ ಹಾಗೆ ನಿಂತಿದ್ಲು. ಆನ್ಸರ್ ಮಾಡೆ, ಯಾರು ಕಾಲ್ ಮಾಡಿದ್ದು, ಏನು ಹೆಲ್ಪ್ ಬೇಕು ನಿಂಗೆ, ಏನು ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತಿದ್ಯಾ ಬೊಗಳೆ ಎಂದು ಗದರುತ್ತಾ ಕೇಳಿದಾಗ, ಅದಕ್ಕೇನ ಆಗಿಂದ ನನ್ನ ಜೊತೆಗೆ ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ದು ಎಂದು ಕೇಳುತ್ತಾಳೆ ಸಿರಿ. ಯಾಕೋ ಅವಳು ಎಂದಿನಂತಿಲ್ಲ, ಸಿಕ್ಕಾಪಟ್ಟೆ ಕೋಪಗೊಂಡಿದ್ಲು. ಹೌದೇ, ಅದಕ್ಕೇನೆ ನಾನು ನಿನ್ನ ಜೊತೆಗೆ ರೊಮ್ಯಾನ್ಸ್ ಮಾಡಿದೆ, ಏನಿವಾಗ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನನ್ನ ಮಾತನ್ನು ಡೈವರ್ಟ್ ಮಾಡಬೇಡ, ಆನ್ಸರ್ ಮೀ ಎಂದವನ ಹಿಡಿತ ಹೆಚ್ಚಾಯಿತು. ಆ ಉತ್ತರ ಕೇಳಿಸಿಕೊಂಡವಳ ಕಣ್ಣಿಂದ ನೀರು ಸುರಿಯಿತು. ಅಂದರೆ ನನ್ನ ಧನುಷ್ ಅವರನ್ನು ಮೀಟ್ ಯಾಕೆ ಮಾಡಿತ್ತು ಅಂತ ತಿಳಿಯೋಕೆ ನನ್ನ ಜೊತೆಗೆ ನನ್ನ ಭಾವನೆಗಳ ಜೊತೆಗೆ ಆಟ ಆಡಿದ್ರ ನೀವು ಎಂದು ಮೆತ್ತಗೆ ಕೇಳಿದ್ಲು. ಮೊದಲೇ ಅವನಿಗೆ ತಾಳ್ಮೆ ಕಮ್ಮಿ. ಅಸಮಾಧಾನದಿಂದಲೇ ಯುವರಾಜ್ ಸಿಂಹರಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎದುರಿರೋರ ವೀಕ್ನೆಸ್ ಬೆಳೆಸ್ಕೊಳ್ಳೋ ಅಭ್ಯಾಸ ಇದೆ, ನಿನಗೂ ಗೊತ್ತಲ್ವಾ, ನನ್ನ ಕೆಲಸ ಮಾಡಿಸ್ಕೊಳ್ಳೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ ನೋಡು ಸುಮ್ಮನೆ ಎಂದು ಆತ ಮಾತು ಮುಂದುವರಿಸುವ ಮುನ್ನವೇ, ತಪ್ಪು ಮಾಡಿದೆ ಅಂತ ಅನ್ನಿಸ್ತಿಲ್ವಾ ಸರ್ ನಿಮಗೆ, ನನ್ನ ಮನಸ್ಸಿಗೆ ಭಾವನೆಗಳಿಗೆ ಅವಮಾನ ಮಾಡಿದೆ ಅನ್ನಿಸ್ತಿಲ್ವಾ ಸರ್ ನಿಮಗೆ ಎಂದು ಧ್ವನಿ ಏರಿಸಿ ಕೇಳಿದ್ಲು ಸಿರಿ. ತಾನು ನಡೆಯೋದೇ ಹಾದಿ, ತಾನು ನುಡಿಯೋದೆಲ್ಲ ಸರಿ ಎನ್ನುವ ಸ್ವಭಾವದವನು ಅವನು. ತಪ್ಪ, ಯಾವುದೇ ತಪ್ಪು, ಯಾರು ಮಾಡಿದ್ದು ತಪ್ಪು, ಈ ನಾಲ್ಕು ಗೋಡೆ ಮಧ್ಯೆ ನಾನು ನಿನ್ನ ಜೊತೆಗೆ ಗಂಡನಂತೆ ಬಿಹೇವ್ ಮಾಡಿದ್ದು ತಪ್ಪ, ಅಥವಾ ನೀನೆಲ್ಲರೂ ಮುಂದೆ ನನ್ನ ಮನಸ್ಸಿನ ಭಾವನೆಗಳ ಬಗ್ಗೆ ಅನುಮಾನಪಟ್ಟು ಹೀಯಾಳಿಸಿ ಅವಮಾನ ಮಾಡಿದ್ದು ತಪ್ಪ, ಯಾವುದೇ ತಪ್ಪು, ತಪ್ಪಂತೆ ತಪ್ಪು, ನೀನು ಮಾಡಿರೋ ಅವಮಾನದ ಮುಂದೆ ಇದೇನು ಮಹಾ ಎಂದವನ ಮೊಗದಲ್ಲಿ ತಾನು ಮಾಡಿದ್ದು ತಪ್ಪು ಎಂಬ ಭಾವನೆಯೇ ಇರಲಿಲ್ಲ. ಹೌದು ಸರ್, ನಾನು ಅನುಮಾನಪಟ್ಟೆ, ಅವಮಾನ ಮಾಡಿದೆ, ಆದರೆ ಅವೆಲ್ಲ ಮನಸಾರೆ ಮಾಡಿಲ್ಲ. ಮನಸಾರೆ ಅನುಮಾನ ಪಟ್ಟಿದ್ರೆ, ಮನಸ್ಸಿಂದ ಅವಮಾನ ಮಾಡಿದರೆ ಈ ರೀತಿ ನನ್ನ ನಾನೇ ಮೈಮರೆತು ನಿಮ್ಮ ಬಲೆಗೆ ಬೀಳ್ತಾ ಇದ್ನ. ನಾನು ಮಾಡಿದ್ದಲ್ಲ ಸರ್ ಅವಮಾನ, ಈಗ ನೀವು ಮಾಡಿದ ಅವಮಾನ. ನನ್ನ ಭಾವನೆ ಜೊತೆಗೆ ಎಷ್ಟು ದೊಡ್ಡ ಆಟ ಆಡಿದ್ರೆ ಸರ್ ನೀವು ಎಂದು ಕೇಳುವಾಗ ಸಿರಿ ಕಣ್ಗಳು ತುಂಬು ಹರಿಯುತ್ತಿದ್ವು. ಅವ್ರ ಮಧ್ಯೆ ಅದೆಷ್ಟೋ ಸತಿ ಸಂಯಮ ಮೀರುವ ಸಂದರ್ಭಗಳು ಬಂದೋಗಿತ್ತು. ಆದರೆ ಇದೇ ಮೊದಲು ಸಿರಿ ಈ ರೀತಿ ವರ್ತಿಸುತ್ತಾ ಇರೋದು. ಹೀಗಾಗಿ ಅವನಿಗೆ ಇದೇನಾಗಿದೆ ಇವಳಿಗೆ ಎಂಬ ಅನುಮಾನ ಬಂದಿತ್ತು. ವಿಚಿತ್ರವಾಗಿ ನೋಡ್ತಿದ್ದ. ನೀವು ನಿಜಕ್ಕೂ ನನ್ನ ಕುಗ್ಗು ಮಾಡಿಬಿಟ್ರಿ ಸರ್. ಪ್ರತಿ ಬಾರಿ ನಿಮ್ಮ ಮನಸ್ಸಿನಲ್ಲಿರೋ ಪ್ರೀತಿಯಿಂದ ಮುತ್ತಿಡ್ತೀರಾ, ಹತ್ರ ಬರ್ತೀರಾ ಅಂದ್ಕೊಂಡಿದ್ದೆ, ಆದರೆ ನೀವು
ಇಲ್ಲ, ಬರೀ ಪ್ರೀತಿ ಅಲ್ಲ, ಅದು ಪ್ರೀತಿ ಅಲ್ಲ, ಅದರ ಹಿಂದೆ ಬೇರೆ ಉದ್ದೇಶ ಇರುತ್ತೆ ಅಂತ ಪ್ರೂವ್ ಮಾಡಿಬಿಟ್ರಲ್ಲ ಸರ್. ಇನ್ನು ಮುಂದೆ ನೀವು ಹತ್ತಿರ ಬಂದರೆ ನಾನು ನಿಮ್ಮನ್ನು ನಂಬೋಕ್ಕಾಗತ್ತೆ ಸರ್? ಮನಸ್ಸಿಗೆ ನೀವು ಏನು ಉದ್ದೇಶಪೂರ್ವಕವಾಗಿ ಬಂದಿದ್ದೀರಾ ಅನ್ನೋ ಪ್ರಶ್ನೆ ಬರಲ್ವಾ ಸರ್ ಎಂದು ಕೇಳುವಾಗ, ಏನೋ ನಾನೇನೋ ನಿನ್ನ ಜೊತೆಗೆ ಎಲ್ಲ ಮುಗಿಸ್ಕೊಂಡು ಈಗ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತಿದ್ದೀನೇನೋ ಅನ್ನುವಷ್ಟು ದೊಡ್ಡ ಡ್ರಾಮಾ ಮಾಡ್ತಿದ್ಯಾ? ಜಸ್ಟ್ ಕಿಸ್ ತಾನೇ ಮಾಡಿದ್ದು, ಅದಕ್ಕೆ ಇದು ಓವರ್ ಅನ್ನಿಸ್ತಿಲ್ವಾ ನಿನಗೆ ಎಂದು ಇನ್ನೂ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದವನ ನೋಡಿ, ನಿಜ ಎಷ್ಟೋ ಹುಡುಗಿಯರ ಜೊತೆಗೆ ಇದೇ ರೀತಿ ನಡ್ಕೊಂಡಿರೋ ನಿಮಗೆ ನನ್ನಂಥ ಹುಡುಗಿಯರ ಮನಸ್ಥಿತಿ ಅರ್ಥ ಆಗಲ್ಲ ಬಿಡಿ. ಹೆಣ್ಣು ದೇಹ ಕೊಟ್ಟು ಮೋಸ ಹೋದರೆ ಮಾತ್ರ ಮೋಸನ? ಮನಸ್ಸು ಕೊಟ್ಟು ಮೋಸ ಹೋದರೆ ಅದು ಮೋಸ ಅಲ್ವಾ ಸರ್? ಇದೆಲ್ಲ ನಿಮಗೆ ಅರ್ಥ ಆಗಲ್ಲ ಅಲ್ವಾ? ಒಂದು ಹೆಣ್ಣು ಒಬ್ಬ ಗಂಡಸನ್ನು ಸಂಪೂರ್ಣವಾಗಿ ನಂಬಿದಾಗ ಮಾತ್ರ ಮೈಮರೆಯೋಕ್ಕೆ ಸಾಧ್ಯ. ಹಾಗೆ ನಾನು ನಂಬಿ ಸೋತೆ, ಆದರೆ ನಂಬಿಕೆ ಪದಕ್ಕೆ ಮೋಸ ಮಾಡಿಬಿಟ್ರೆ ನೀವು ಎಂದು ಕಣ್ಣೊರೆಸಿಕೊಂಡು, ಇದಕ್ಕಿಂತ ಯಾವಾಗಲೂ ಪೌರುಷ ತೋರಿಸಿ ಗದರಿ ಬೆದರಿಸಿ ಕೆಲಸ ಸಾಧಿಸ್ಕೊಳ್ತಿದ್ರಲ್ಲ, ಅದೇ ಚೆನ್ನಾಗಿತ್ತು ಸರ್. ಒಂದು ಏಟು ಹೊಡೆದಾದರೂ ಸತ್ಯ ಕೇಳಿದರೆ ಚೆನ್ನಾಗಿರ್ತಿತ್ತು. ಈ ರೀತಿ ಮೋಸ ಮಾಡಿ ಬಾಯಿ ಬಿಡಿಸೋಕ್ಕಿಂತ, ಮಾನಸಿಕವಾಗಿ ಹಿಂಸೆ ಮಾಡೋಕ್ಕಿಂತ ನೇರವಾಗಿ ಖಾರವಾಗಿ ಸತ್ಯ ಹೇಳೆ ಅಂತ ಕೇಳಿದರೆ, ಅಥವಾ ಧನುಷ್ ಅವರನ್ನು ಮುಂದಿಟ್ಕೊಂಡು ಹೆದರಿಸಿದ್ರೆ ಸಾಕಿತ್ತು ನಾನು ಬಾಯಿ ಬಿಡೋಕೆ, ಅಲ್ವಾ ಸರ್? ನಿಮಗೆ ಸತ್ಯ ತಿಳಿಬೇಕು ಅಲ್ವಾ ಸರ್? ಆವತ್ತು ಮದುವೆ ಮನೆಯಲ್ಲಿ ಯಾರೋ ನನಗೆ ಕಾಲ್ ಮಾಡಿದರು. ನೀವು ಮದುವೆ ಮನೆಯಲ್ಲಿ ನನಗೂ ಅಪ್ಪನಿಗೂ ಅವಮಾನ ಮಾಡ್ತೀರಾ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಅಪ್ಪನಿಗೆ ಹಾಗೆಲ್ಲ ಆಯಿತು. ಅದಕ್ಕೆ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟೆ. ಇದೇ ಸತ್ಯ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಆ ನಂಬರ್ ನನ್ನ ಮೊಬೈಲ್ನಲ್ಲಿ ಈಗಿಲ್ಲ, ಯಾರೂ ಡಿಲೀಟ್ ಮಾಡಿದ್ದಾರೆ. ಅದನ್ನು ತೆರೆಸಲು ನಾನು ಧನುಷ್ ಅವರ ಸಹಾಯ ಕೇಳಿದೆ. ಇಷ್ಟೇ ನಡೆದಿತ್ತು ಎಂದು ಎಲ್ಲವೂ ಹೇಳಿಬಿಡ್ತಾಳೆ ಸಿರಿ. ಯಾರು ಕಾಲ್ ಮಾಡಿದ್ದು? ಹುಡುಗಿನ ಹುಡುಗನ ಎಂದು ಕೇಳಿದಾಗ, ಈಗಲೂ ನಿಮಗೆ ಸತ್ಯದ ಮೇಲೆ ಮನಸ್ಸಿದೆ, ನನ್ನ ಭಾವನೆಗಳ ಜೊತೆಗಾಡಿದ ಆಟದ ಮೇಲೆ ಪಶ್ಚಾತ್ತಾಪನೇ ಇಲ್ಲ ಅಲ್ವಾ? ಇಷ್ಟು ಹೇಳಿದ್ದೀನಲ್ಲ, ಮುಂದಕ್ಕೆ ನೀವೇ ತಿಳಿದು ಸಂಭ್ರಮ ಪಡಿ ಎಂದವಳು ಎಲ್ಲ ಬ್ಲ್ಯಾಂಕೆಟ್ಸ್ ಎತ್ತಿಡಲು ಶುರು ಮಾಡಿದ್ಲು. ಅವಳ ಅಳು ನಿಲ್ತಿಲ್ಲ. ಅದನ್ನು ಗಮನಿಸಿದವನು, ಮಂಡೋದ್ರಿ, ನಾನು ನಿನ್ನ ಜೊತೆಗೆ ಸತ್ಯ ಬಾಯಿ ಬಿಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹತ್ತಿರ ಬಂದಿರಬಹುದು, ಮುಂದುವರೆದಿರ್ಬೋದು, ಆದರೆ ಎಂದು ಆತ ಹೇಳುವಾಗ ಕಿವಿ ಕೊಡದವಳ ಹಾಗೆ ಹೊದಿಕೆ ಹಿಡಿದು ಲೈಟ್ಸ್ ಹಾರಿಸಿ ಸೋಫಾ ಮೇಲೆ ಮಲಗಿಬಿಟ್ಲು. ಕೋಪದಲ್ಲಿ ಮಲಗಿದ್ದಾಳೆ, ನಾಳೆಗೆ ಸರಿ ಹೋಗ್ತಾಳೆ ಎನ್ನುವ ಹಾಗೆ ಆಲೋಚಿಸಿ ತಾನೂ ಬೆಡ್ ಮೇಲೆ ಮಲಗಿ, ಇವಳಿಗೆ ಯಾರು ಕಾಲ್ ಮಾಡಿದ್ದು? ಎಷ್ಟು ಹೊತ್ತಿಗೆ ಕಾಲ್ ಮಾಡಿದ್ರು? ನನ್ನ ಮೇಲೆ ಯಾಕೆ ಚಾಡಿ ಹೇಳಿದ್ರು? ನಾನು ಮಂಡೋದ್ರಿ ದೂರ ಆದರೆ ಅವ್ರಿಗೇನು ಲಾಭ? ಮತ್ತು ಮೊನ್ನೆ ಬಂದ ಮೆಸೇಜ್ ಯಾರು ಮಾಡಿರ್ಬೋದು? ನಿಜಕ್ಕೂ ಅದು ಸತ್ಯನಾ? ಇಲ್ಲ ಸಿರಿನ ನನ್ನಿಂದ ದೂರ ಮಾಡೋಕ್ಕೆ ಇವರೇ ಫೇಕ್ ಫೋಟೋ ತಯಾರು ಮಾಡಿರೋದಾ? ಆ ನಂಬರ್ ಬೇರೆ ಸತ್ತಿರೋ ಪೊನ್ನಪ್ಪನ ಹೆಸರಲ್ಲಿದ್ದಂತೆ, ಯಾಕೆ ಫೇಕ್ ಸಿಮ್ ತಗೊಳ್ತಾರೆ ಎಂದು ತನ್ನಲ್ಲೇ ಹಲವಾರು ಪ್ರಶ್ನೆ ಮಾಡ್ತಾ ಅವಳ ಕಡೆ ನೋಡ್ದ. ಮುಖ ಕೂಡ ಕಾಣದ ಹಾಗೆ ಹೊದಿಕೆಯಲ್ಲಿ ಮುಖ ಮುಚ್ಚಿಕೊಂಡು ಮಲಗಿದ್ಲು. ಇವಳು ಬೇರೆ ನಾನು ಮಾಡಿದ್ದು ದೊಡ್ಡ ಬಲಾತ್ಕಾರ ಅನ್ನೋ ರೇಂಜಿಗೆ ಆಡ್ತಿದ್ದಾಳೆ. ಸರಿಯಾಗಿದ್ದಿದ್ರೆ ಇನ್ನೂ ನನ್ನ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದಿತ್ತು ಎಂದ್ಕೊಂಡು ಹಾಗೆ ನಿದ್ರಿಸಿಬಿಟ್ಟ. ಆದರೆ ಸಿರಿ ಮಾತ್ರ ಹೊದಿಕೆಯೊಳಗೆ ತನಗಾದ ನೋವಿಗೆ ಕಣ್ಣೀರಾಗುತ್ತಾ ಎಷ್ಟೋ ಹೊತ್ತಿನ ಬಳಿಕ ಮಲಗಿದ್ಲು. ಮಾರನೇ ದಿವಸ ವಿರಾಜ್ ಎದ್ದಾಗ ಸಿರಿ ರೂಮ್ನಲ್ಲಿರಲಿಲ್ಲ. ಅವಳು ಯಾವಾಗಲೂ ಬೇಗ ಹೇಳೋದು ಎಂದುಕೊಂಡವನಿಗೆ ಏನು ವ್ಯತ್ಯಾಸ ಕಾಣಲಿಲ್ಲ. ನಂತರ ಜಾಗಿಂಗ್ ಮುಗಿಸಿ ಬಂದಾಗ ಕೂಡ ಅವನ ಕಣ್ಣಿಗೆ ಅವಳು ಬೀಳಲಿಲ್ಲ. ಹಾಗೆ ಸ್ನಾನಕ್ಕೆ ಹೋದ. ಸ್ನಾನ ಮುಗಿಸಿ ಬಂದು ತಯಾರಾಗ್ತಿದ್ದವನ ತಲೆಯಲ್ಲಿ ನಿನ್ನೆ ಸಿರಿ ಆಡಿದ ಮಾತುಗಳು ಸುಳಿದಾಡಿದ್ವು. ಅವಳು ಯಾವತ್ತೂ ಅಗತ್ಯಕ್ಕಿಂತ ಹೆಚ್ಚು ಮಾತಾಡಿದ್ದೇ ಇಲ್ಲ. ಯಾಕೋ ನಿನ್ನೆ ತುಂಬ ಮಾತಾಡಿದ್ದು ನೆನೆದವನಿಗೆ ಎಲ್ಲೋ ತಾನೇ ತಪ್ಪು ಮಾಡಿದ್ನಾ ಎಂಬ ಗಿಲ್ಟ್ ಫೀಲ್ ಶುರುವಾಯಿತು. ಅವಳು ಹೇಳಿದ ಹಾಗೆ ಹೆದರಿಸಿ ಬೆದರಿಸಿ ಕೇಳಿದ್ರೂ ಆಗಿತ್ತಲ್ವಾ? ನಾನು ಯಾಕೆ ಆ ರೀತಿ ಪ್ಲ್ಯಾನ್ ಮಾಡಿದ್ದು ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡ. ಹೋಗಲಿ, ತಿಂಡಿ ಕರೆಯಲು ಬರ್ತಾಳಲ್ಲ, ಆಗ ಮಾತಾಡಿ ಸರಿ ಮಾತಾಡ್ಕೊಳ್ಳೋಣ ಎಂದ್ಕೊಂಡ. ಆದರೆ ಅವನ ಆಲೋಚನೆ ತಲೆ ಕೆಳಗಾಗಿಸುವ ಹಾಗೆ, ಅಣ್ಣ ತಿಂಡಿ ಇಲ್ಲಿಗೆ ತರೋದಾ ಎಂದು ಕೇಳುತ್ತಾ ಬಂದಿತ್ತು ಕೆಲ್ಸದ ಹುಡುಗಿ. ಆ ಹುಡುಗಿನ ನೋಡಿದವನ ಕಣ್ಣು ಕಿರಿದಾಯಿತು. ಎಲ್ಲಿ ಮಂಡೋದ್ರಿ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು, ಹೇ ನೀನು ಯಾಕೆ ಬಂದೆ, ಎಲ್ಲಿ ಮಂಡೋದ್ರಿ ಎಂದ. ಅಣ್ಣ ಅಕ್ಕ ಚಪಾತಿ ಮಾಡ್ತಾ ಇದ್ದೀನಿ, ನೀನೇ ಹೋಗಿ ಕೇಳು ಅಂದರು ಎಂದಳು ಆ ಹುಡುಗಿ. ನೀನು ಹೋಗು ಎಂದ. ಅಣ್ಣ ತಿಂಡಿ ಎಂದು ಮತ್ತೆ ರಾಗ ತೆಗೆದವಳ ನೋಡಿ, ನಾನೇ ಬರ್ತೀನಿ ಎಂದ. ಹೆಂಡತಿನ ನೋಡಬೇಕಿತ್ತಲ್ವಾ, ಅದಕ್ಕೆ. ಆಯಿತು ಎಂದು ಹೋದಳು ಆ ಹುಡುಗಿ. ಅವಳು ಹೋದ ಕೂಡಲೇ ಟೈ ಸೂಟ್ ವಾಶ್ ಧರಿಸಿಕೊಂಡು ಬೇಗ ಬೇಗ ಡೈನಿಂಗ್ ಹಾಲಿಗೆ ನಡೆದ. ವರುಣ್ ತಿಂಡಿ ಮಾಡ್ತಿದ್ದ.
ವರ್ಷ ಪುಟಾಣಿಗೆ ತಿಂಡಿ ತಿನ್ನಿಸ್ತಿದ್ಲು. ಮೊದಲ ಬಾರಿ ಅವರೆಲ್ಲ ಇರುವಾಗ ವಿರಾಜ್ ಟೇಬಲ್ ತನಕ ಬಂದಿದ್ದು ಆಶ್ಚರ್ಯವೆನಿಸಿ ಗುಡ್ ಮಾರ್ನಿಂಗ್ ವೀರ್ ಎಂದ ವರುಣ್. ಅವನ ಕಡೆ ನೋಡಿ ಮಾರ್ನಿಂಗ್ ಎಂದವನಿಗೆ ಅಡುಗೆ ಮನೆ ಕಡೆಗೆ ಕಣ್ಣು. ಹೆಂಡತಿನ ನೋಡ್ಬೇಕಿತ್ತಲ್ವಾ, ಅದಕ್ಕೆ. ವರ್ಷ ಕಣ್ಣಲ್ಲೇ ವರುಣ್ಗೆ ನಿಮ್ಮ ತಮ್ಮ ಟೇಬಲ್ ತನಕ ಬಂದಿದ್ದಾನೆ, ಎಲ್ಲ ಸಿರಿ ಕಾಲ್ಗುಣ ಎಂದು ಸನ್ನೆ ಮಾಡಿದ್ಲು. ಅವನು ಸಹ ಒಪ್ಪಿದ ಹಾಗೆ ತಲೆ ಆಡಿಸಿದ. ವಿರಾಜ್, ಸಿರಿ ಚಪಾತಿ ಸುಡ್ತಿದ್ದಾಳೆ, ನಾನು ಬಡಿಸ್ತೀನಿ ಎಂದು ವರ್ಷ ಬಡಿಸಲು ಬಂದಾಗ ಬೇಡ, ನಾನು ಸಿರಿ ಕೈಯಲ್ಲ ಬಡಿಸ್ಕೊಳ್ತೀನಿ ಎಂದ. ಆಕೆ ಸರಿ ಎಂದು ಸುಮ್ಮನೆ ಮಗುವಿಗೆ ತಿನ್ನಿಸುವಾಗ ಚಿಕ್ಕು, ಯಾಕೆ ಇವತ್ತು ಟೇಬಲ್ ತನಕ ಬಂದಿದ್ದೀರಾ, ಹೊಟ್ಟೆ ಜಾಸ್ತಿ ಹಸಿತಾ ಇದೆಯಾ ಎಂದು ಮಾತಾಡ್ಸಿದ್ಲು ಕ್ಯೂಟಿ. ಅವಳ ಕಡೆ ದುರ್ಗುಟ್ಟಿ ಹಾಗೇನಿಲ್ಲ ಎಂದ. ಕ್ಯೂಟಿ ಸುಮ್ಮನಿರು ಎಂದು ವರ್ಷ ತಡೆದ್ರು. ಎಲ್ಲಿ ಕೇಳಬೇಕು ಅವಳು. ಅವರಮ್ಮ ತಿನ್ನಿಸ್ತಿದ್ರೆ ಪಕ್ಕ ಕೂತಿದ್ದ ಚಿಕ್ಕು ಕಡೆ ವಾಲಿ ಚಿಕ್ಕು ಎಂದು ಮೆತ್ತಗೆ ಕರೆದ್ಲು. ಏನು ಎಂದ. ಬೆಳಿಗ್ಗೆಯಿಂದ ಚಿಕ್ಕಿ ಸ್ಮೈಲ್ ಮಾಡ್ತಿಲ್ಲ, ನಾನು ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವರು ಏನೂ ಹೇಳಿಲ್ಲ ಎಂದಳು ತುಟಿ ಮರ್ಚಿ. ಒಳ್ಳೆ ಸಕ್ಕರೆ ಮಿಠಾಯಿ ಬಂದು ನನ್ನ ಯಾರೂ ಇಷ್ಟಪಡ್ತಿಲ್ಲ ಎಂದಂಗಿತ್ತು ಅವಳ ಸ್ವೀಟ್ ಜಾಡಿ. ಅದನ್ನು ಕೇಳಿದ ಕೂಡಲೇ ಅವನಿಗೆ ಗೊತ್ತಾಗಿತ್ತು ಸಿರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಎಂದು. ಮಂಡೋದ್ರಿ ಮಂಡೋದ್ರಿ ಎಂದು ಕರೆದ. ಅಡುಗೆ ಮನೆಯಲ್ಲಿದ್ದ ಸಿರಿಗೂ ಕೇಳಿಸ್ತು, ಆದರೆ ಉತ್ತರಿಸುವ ಮನಸ್ಸಿರಲಿಲ್ಲ. ಸುಮ್ಮನೆ ಚಪಾತಿ ಮಾಡ್ತಿದ್ಲು. ವಿರಾಜ್ಗೆ ಕೋಪ ಹೆಚ್ಚಾಯಿತು. ಇನ್ನಷ್ಟು ಧ್ವನಿ ಏರಿಸಿ, ಲೇ ಐಸಿರಿ ರಮಣಕಾಂತ್, ಏನು ಚಪಾತಿ ಮಾಡ್ತಿದ್ಯಾ, ಇಲ್ಲ ಬಾಯಲ್ಲೇನಾದರೂ ಗೋಧಿ ಹಿಟ್ಟು ತಯಾರು ಮಾಡ್ತಿದ್ಯಾ ಎಂದು ಗಡುಸಾಗಿ ಕೇಳಿದಾಗ ಹೊರಗಿದ್ದ ವರುಣ್ ವರ್ಷ ಮುಖ ನೋಡ್ಕೊಂಡ್ರು. ಚಿಕ್ಕು ಮೆತ್ತಗೆ ಕರಿಬೇಕು ಪಾಪ ಚಿಕ್ಕಿ ಎಂದಳು ಕ್ಯೂಟಿ. ಮೊದಲೇ ಕೋಪಗೊಂಡಿದ್ದ. ಅದೇ ಸಮಯದಲ್ಲಿ ಇವಳು ಬೇರೆ ಈ ರೀತಿ ಹೇಳಿದ್ದು ಕೇಳಿ ಮತ್ತಷ್ಟು ಕೋಪಗೊಂಡು ಸರಿ ಎಂದು ಅಡುಗೆ ಮನೆಗೆ ನುಗ್ಗಿದ. ಅವನೋದ ಸ್ಥಿತಿ ಕಂಡು ವರ್ಷ ಗಾಬರಿಯಾಗಿ ವರುಣ್, ನಿಮ್ಮ ತಮ್ಮ ಯಾಕಿಷ್ಟು ಕೋಪಿಷ್ಟ, ಅವಳಿಗೆ ಕೇಳಿಸ್ಲಿಲ್ವೇನೋ, ನಾನು ಬಡಿಸ್ತಿದ್ದೆ ಅಲ್ವಾ ಎಂದ್ಲು. ಸುಮ್ಮನಿರು ವರ್ಷ, ಇದು ಗಂಡ ಹೆಂಡತಿ ವಿಚಾರ, ಮಧ್ಯೆ ಹೋದರೆ ಅವ್ರ ಜಗಳ ಮತ್ತಷ್ಟು ದೊಡ್ಡದಾಗತ್ತೆ ಎಂದವನ ಮಾತಿಗೆ ತಲೆ ಆಡಿಸಿದ್ಲು. ನಾನು ಕ್ಯೂಟಿನ ಸ್ಕೂಲ್ಗೆ ಬಿಟ್ಟು ಹಾಗೆ ಕಾಲೇಜಿನ ಕಡೆಗೆ ಹೋಗಿ ಬರ್ತೀನಿ ಎಂದವನು ಕ್ಯೂಟಿ ಜೊತೆಗೆ ಹೊರಟ್ಬಿಟ್ಟ. ವರ್ಷ ಕೂಡ ವರುಣ್ ಹೇಳಿದ ಸರಿ ಎಂದು ತನ್ನ ಪಾಡಿಗೆ ಹೋದ್ಲು. ಅಡುಗೆ ಮನೆಗೆ ಬಂದವನು, ಏನೇ ಕಿವಿನ ಎಲ್ಲಾದರೂ ಉದುರಿಸ್ಕೊಂಡಿದ್ಯಾ, ಆಗ್ಲಿಂದ ಕರಿತಾ ಇದ್ದೀನಿ ಹೂ ಅಂತಿಲ್ಲ ಎಂದು ಗದರಿದ್ರು. ಅವಳಂತೂ ಅಲ್ಲಿ ಅವನು ಬಂದೇ ಇಲ್ಲ, ತನಗೇನು ಕೇಳಿಸ್ತಾನೇ ಇಲ್ಲ ಎಂಬುವಂತೆ ಕೆಲಸ ಮಾಡ್ತಿದ್ಲು. ಅವಳ ಈ ರೀತಿಯ ನಡತೆ ಮೊದಲ ಬಾರಿ ಕಂಡಿದ್ದ ವಿರಾಜ್ಗೆ ವಿಚಿತ್ರವೆನಿಸಿತು. ಮಂಡೋದ್ರಿ ಎಂದು ಧ್ವನಿ ಇಳಿಸಿ ಕರೆದ. ಆದರೂ ಅವಳ ಗಮನ ಇತ್ತ ಬರಲೇ ಇಲ್ಲ. ಮತ್ತಷ್ಟು ಸಿಟ್ಟಾಯಿತು. ಅವಳನ್ನೇ ಗುರಾಯಿಸಿದ. ಯಾವುದೋ ಪ್ಲೇನ್ ಪಿಂಕ್ ಸೀರೆ ಉಟ್ಟಿದ್ಲು. ತಲೆ ಕೂದಲು ಇನ್ನೂ ಸರಿಯಾಗಿ ಒಣಗಿರ್ಲಿಲ್ಲ. ಒದ್ದೆ ಕೂದಲಲ್ಲೇ ಇದ್ಲು. ಪೂಜೆ ಮಾಡಿದ ಗುರುತಾಗಿ ಹಣೆಯಲ್ಲಿ ಕುಂಕುಮ ಇತ್ತು. ಕೆಲಸಕ್ಕೆ ಅಡ್ಡವಾಗ್ತಿದ್ದ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ಲು. ಯಾಕೋ ಅವಳನ್ನು ಸರಿಯಾಗಿ ಗಮನಿಸಿದವನಿಗೆ ಕೋಪವೆಲ್ಲ ನೆಲಸಮವಾಗಿತ್ತು. ನಿನ್ನೆ ಘಟನೆ ನಡೆದಿಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ಅವಳನ್ನು ತನ್ನಿಷ್ಟದ ಹಾಗೆ ಕಾಡ್ತಿದ್ನೇನೋ. ಆದರೆ ಆ ಧೈರ್ಯ ಮಾಡಲು ಅಸಾಧ್ಯವೆನಿಸುವ ಹಾಗೆ ಮೊಗದಲ್ಲಿ ಗಾಂಭೀರ್ಯ ತೋರಿದ್ಲು ಸಿರಿ. ಆದರೂ ಹೆಂಡತಿ ತಲೆ ಕೂದಲು ಒದ್ದೆ ಇರೋದು ಅವಳಿಗೆ ತಲೆನೋವು ತರಿಸುತ್ತೆ ಎಂದು ಬ್ಲೋ ಡ್ರೈಯರ್ ಯೂಸ್ ಮಾಡೋದಲ್ವೇನೆ ಎಂದ. ಅವಳು ತಲೆನೋವು ಬರುತ್ತೆ ಎಂದಿದ್ದು ನೆನೆದು, ತಲೆನೋವು ಬರುತ್ತಲ್ವ ನಿಂಗೆ, ಹೋಗ್ಲಿ ಸರಿಯಾಗಿ ಒರೆಸ್ಕೊಳ್ಬೇಕು ಅಲ್ವಾ ಮಂಡೋದ್ರಿ ಎಂದ. ಏನೂ ಉತ್ತರವಿಲ್ಲ. ಮಂಡೋದ್ರಿ, ನಾನೇನು ಪ್ರೇತಾತ್ಮ ಅಲ್ಲ, ಈ ಕಡೆ ನೋಡು ಎಂದ. ಅವನ ಕಡೆ ನೋಡದೇ ಇದ್ದಾಗ ಅವಳ ಕೈ ಹಿಡಿದು ಎಳೆದುಕೊಂಡ. ಏನೇ ಆಗಿದೆ ನಿಂಗೆ, ನಾನೇನು ಇತ್ತೇವೆ ಸ್ಟವ್ ಚಪಾತಿ ಜೊತೆಗೆ ಮಾತಾಡ್ತಿದ್ದೀನಾ ಎಂದು ಕೇಳಿದವನ ಕಡೆ ದುರುಗುಟ್ಟಿ, ಓ ನನ್ನ ಜೊತೆಗೆ ಮಾತಾಡ್ತಾ ಇದ್ದೀರಾ ಸರ್, ಏನು ಬೇಕಿತ್ತು, ತಿಂಡಿ ಅಂತೂ ಟೇಬಲ್ ಮೇಲಿದೆ, ಅದನ್ನು ಬಿಟ್ಟು ನನ್ನ ಬಳಿ ಬಂದಿದ್ದೀರಾ ಅಂದರೆ ಮುಟ್ಬೇಕು ಅನ್ನಿಸ್ತಾ, ಕಿಸ್ ಮಾಡಬೇಕು ಅನ್ನಿಸ್ತಾ, ಏನು ಮಾಡಬೇಕು ಅನ್ನಿಸ್ತು, ಇನ್ಯಾವ ಸತ್ಯ ಬಾಯ್ ಬಿಡಿಸ್ಬೇಕು ಅನ್ನಿಸ್ತು ಎಂದು ಕೋಪದಲ್ಲಿ ಕೇಳಿದ್ಲು. ಒಂಥರ ಅವಳ ಮೊಗ ನೋಡ್ತಾ ತಾನೇ ತೆಪ್ಪಗೆ ನಿಂತು ಬಿಟ್ಟ. ಹೇಳಿ ಏನು ಬೇಕು ಎಂದು ಕೇಳಿದವಳ ಬಳಿ ಏನೆಂದು ಉತ್ತರಿಸಬೇಕು ತಿಳಿಯದೆ ಅವಳ ಮೈಮೇಲಿದ್ದ ಹಿಡಿತ ಬಿಟ್ಟ. ಒಂದ್ಸಲ ಈ ಕುಗ್ಗು ಆದೆ ಅಂದರೆ ಪ್ರತಿ ಬಾರಿ ಆಗ್ತೀನಿ ಅಂತ ಅಲ್ಲ ಸರ್, ಇನ್ನು ಮುಂದೆ ನನ್ನ ಹತ್ರ ಬಂದರೆ ನನ್ನಿಂದ ಬರೋ ಪ್ರಶ್ನೆ ಇದೆ, ಮತ್ತು ಇದಕ್ಕೆ ಉತ್ತರ ಕೊಟ್ಟು ಮುಂದುವರಿಯಿರಿ. ಈಗ ಉತ್ತರ ಹುಡುಕಿ, ನನಗೆ ಬೇರೆ ಕೆಲಸ ಇದೆ ಎಂದು ಕಡ್ಡಿ ತುಂಡಾದ ಹಾಗೆ ಹೇಳಿ ಸ್ಟವ್ ಹಾರಿಸಿ ಹೊರ ನಡೆದ್ಲು. ಯಾಕೋ ವಿರಾಜ್ ಮೊದಲ ಬಾರಿ ತಬ್ಬಿಬಾದ. ಮುಂದೆ ನೋಡೋಣ ವಿರಾಜ್ ಹೇಗೆ ಸಮಾಧಾನ ಮಾಡ್ತಾನೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.